ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ. ಸ್ನೇಹಿತರೆ, ಇವತ್ತು ನಾನು ಬೆಳಗಿನ ನಾಷ್ಟ ಅತಿ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಕರವಾದ ಪೊಟ್ಯಾಟೊ ರೈಸ್ ಬಾತ್ ಅಂದರೆ ಆಲೂಗಡ್ಡೆ ರೈಸ್ ಬಾತನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದೀನಿ ರೀ. ನಾನು ಡೈರೆಕ್ಟ್ ಮಾಡೋದನ್ನು ಹೇಳ್ಕೊಡ್ತೇನೆ ರೀ, ಸಾಮಗ್ರಿಗಳನ್ನೇನು ಹೇಳಲ್ರಿ. ನಾ ಹಾಕೋವಾಗನ ಒಂದೊಂದಾಗಿನ ಸಾಮಗ್ರಿ ಹೇಳ್ತಾ ಹೋಗ್ತೇನೆ ರೀ, ನೋಡ್ಕೊರಿ. ಈಗ ನಾನು ಫಸ್ಟ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೆ ರೀ ಒಂದು ಕುಕ್ಕರ್ ಒಳಗೆ. ಈಗ ಅದಕ್ಕೆ 2 ಪಲಾವ್ ಎಲೆ ಹಾಕ್ಕೊಂಡೆ ರೀ. ನೆಕ್ಸ್ಟ್ ಮಸಾಲೆ ಸಾಮಗ್ರಿಗಳಾದ ಚಕ್ಕಿ, ಏಲಕ್ಕಿ, ಲವಂಗ ಮತ್ತು ಮೆಣಸುಕಾಳನ್ನು ಸೇರಿಸ್ಕೊಂಡೆ ರೀ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ 2 ಆಲೂಗಡ್ಡೆ ತೊಗೊಂಡೇನಿ. ನಾನು 2 ಲೋಟ ಅಕ್ಕಿ ಪಲಾವ್ ಮಾಡೋದ್ರಿಂದ 2 ಆಲೂಗಡ್ಡೆ ಅಷ್ಟೇ ತೊಗೊಂಡೆ ರೀ. ಬೇಕಂದ್ರೆ ನೀವು ಇನ್ನೂ 2 ಹಾಕ್ಕೋಬೋದು. ನಾನು ಬರೀ ಆಲೂಗಡ್ಡೆನ ಅನಿಸ್ತತಿ ಅಂತ ಹೇಳಿ ನಾನು 2 ಹಾಕ್ಕೊಂಡಿರೋದು. ನೋಡಿರಿ ಸ್ನೇಹಿತರೆ, ಈಗ ಇದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿರಿ. ಇದು ಸ್ವಲ್ಪ ಫ್ರೈ ಆಗೋವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತೇನೆ ರೀ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ರೈಸ್ ಬಾತು ಇನ್ನೂ ಟೇಸ್ಟ್ ಕೊಡುತ್ತೆ ರೀ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ರಿಲೇಷನ್ಗೂ ಇದನ್ನು ಶೇರ್ ಮಾಡಿರಿ, ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಕಮೆಂಟ್ ಬಾಕ್ಸಲ್ಲಿ ಈ ರೆಸಿಪಿ ಮಾಡಿ ನೋಡಿ ಹೆಂಗಿತ್ತು ಅನ್ನೋದನ್ನು ತಿಳಿಸ್ರಿ. ಈಗ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡೆ ರೀ. ಇದು ಫ್ರೈ ಆದಮೇಲೆ ಒಂದೊಂದೇ ಮಸಾಲೆ ಪುಡಿನ ಸೇರಿಸ್ತಾ ಹೋಗನ್ರಿ. ಫಸ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ ರೀ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ರೀ, ಅಂದರೆ ಸಾರಿಗೆ ಹಾಕೋಂತಹ ಪುಡಿನ ಹಾಕ್ಕೊಂಡೆ ರೀ. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳಕತ್ತೇನೆ ರೀ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ಖಾರದ ಪುಡಿ ರೀ. ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಖಾರ ಹಾಕೋಬೋದು ರೀ. ಇದು ಗುಂಟುಕಾಯಿ ಆಗಿರೋದ್ರಿಂದ ನಾನು 2 ಸ್ಪೂನ್ ತೊಗೊಂಡೇನೆ ರೀ. ಈಗ ಇದನ್ನು ಚೆನ್ನಾಗಿ ಹೊತ್ತಲಾರ್ದಂಗೆ ಸಣ್ಣ ಫ್ಲೇಮ್ ಇಟ್ಕೊಂಡು, ಅಂದರೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊರಿ. ಈಗ ನಾನು 2 ಲೋಟ ಅಕ್ಕಿ ಪಲಾವ್ ಮಾಡ್ತಿರೋದು, ಅಂದರೆ ರೈಸ್ ಬಾತ್ ಮಾಡ್ತಿರೋದು. ಇದಕ್ಕೆ ನಾನು 4 ಲೋಟ ನೀರು ಹಾಕ್ಕೊತೇನೆ ರೀ. ಅಂದ್ರೆ 1 ಲೋಟಕ್ಕೆ 2 ಲೋಟದಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅನ್ನ ಭಾಳ ಮಿಜ್ಜಾಗ್ಬಿಡುತ್ತೆ ರೀ. ನೋಡಿರಿ ಸ್ನೇಹಿತರೆ, ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗೈತೆ ರೀ. ಈಗ ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊತೀನಿ. ಇದನ್ನು 2 ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋದು. ಬಾಸುಮತಿ ಅಕ್ಕಿನಾರು ಮಾಡ್ಬೋದು, ನಾರ್ಮಲ್ ಅಕ್ಕಿ ಎಲ್ಲಾದರೂ ಮಾಡ್ಬೋದು ರೀ. ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಸಾಲೆ ಒಳಗೆ ಕೈ ಆಡ್ಕೊಳನ್ರಿ, ಅಂದ್ರೆ ಎಲ್ಲ ಅಕ್ಕಿಗೂ ಮಸಾಲೆ ಹತ್ತೋ ಹಂಗೆ. ಇದಕ್ಕೆ ನಾನು ಹುಳಿ ಯಾವುದೇ ರೀತಿಯ ಟೊಮೆಟೊ ಹುಣಸೆಹಣ್ಣು ಹಾಕಿಲ್ಲ ರೀ. ಹಾಗಾಗಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸ ಹಾಕೊಳಕತ್ತಾನೆ ರೀ. ಅದು ಹಾಕೋದ್ರಿಂದ ಭಾಳ ಟೇಸ್ಟಾಗಿ ಬರುತ್ತೆ ರೀ ಈ ಆಲೂಗಡ್ಡೆ ಮಸಾಲ ಬಾತು. ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋವಾಗ ಡಬ್ಬ ಕಟ್ಟಕ್ಕಂತೂ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ರೀ ಇದು ಪೊಟ್ಯಾಟೊ ರೈಸ್ ಬಾತು. ನೋಡಿರಿ ಸ್ನೇಹಿತರೆ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ರೀ. ಕಲ್ಲುಪ್ಪನ್ನು ಯೂಸ್ ಮಾಡೋದ್ರಿ ನಾನು. ಈಗ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದ್ದೇನೆ ರೀ. ಇದು ಹಾಕಿರೋದು ನಾನು ಪುದೀನ ಸೊಪ್ಪು ರೀ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಸ್ಮೆಲ್ಲಿಗೋಸ್ಕರ ನಾನು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿರೋದು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿಬಿಟ್ಟು ನಾನು ಇದರ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ 3 ವಿಷಲ್ ಬರೋವರೆಗೂ ನಾನು ಇದನ್ನು ವೇಟ್ ಮಾಡ್ತೇನೆ ರೀ. ಆಮೇಲೆ ನಮ್ಮ ರೈಸ್ ಬಾತ್ ಯಾವ ರೀತಿ ರೆಡಿ ಆಯಿತು ಅಂತ ಹೇಳ್ತೇನೆ ರೀ. ಈಗ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದು ದೊಡ್ಡದಾಗ ಅದರದ ನಿಂಬೆಹಣ್ಣಿನ ರಸನ ಎಲ್ಲನೂ ಸೇರಿಸ್ಕೊಂಡೆ ರೀ. ಈಗ ಒಂದು ಸತಿ ಕೈ ಆಡಿ ನಾನು ಅದನ್ನು ಕುಕ್ಕರ್ ಬಾಯಿನ ಮುಚ್ತೇನೆ ರೀ. 3 ವಿಷಲ್ ಬಂದಮೇಲೆ ನಮ್ಮನ್ನ ಕ್ವಿಕ್ ಆಗಿರುವಂತಹ ಆಲೂಗಡ್ಡೆ ರೈಸ್ ಬಾತ್ ಎಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೇನೆ ಸ್ನೇಹಿತರೆ. ಉತ್ತರ ಕರ್ನಾಟಕದ ಇನ್ನೂ ಹೆಚ್ಚು ರೆಸಿಪಿಗಳು ಬೇಕಾದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಮಾಡಿ ತೋರಿಸ್ತೇನೆ ರೀ. ಮತ್ತು ನನ್ನ ಚಾನಲ್ನ ಇನ್ನೂ ಹೆಚ್ಚು ಬೆಳೆಸಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ. ನನ್ನ ಇಷ್ಟು ದಿವಸ ಇದನ್ನು ಸ್ವಲ್ಪ ಹೋಲ್ಡ್ ಮಾಡಿದ್ದೆ ರೀ. ಈಗ ಮತ್ತೆ ನನ್ನದೇ ರೆಸಿಪಿ, ರುಚಿಕರವಾದ ಆರೋಗ್ಯಕರವಾದ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ. ನೋಡಿರಿ ಸ್ನೇಹಿತರೆ, ಈಗ ನಮ್ಮದು ಆಲೂಗಡ್ಡೆ ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ರೈಸ್ ಬಾತ್ ರೆಡಿ ಆಗೈತಿ ಅಂತ. ಇದು ಮೊಸರು ಬಜ್ಜಿ ಜೊತೆಗಾರು ತಿನ್ಬೋದು, ಅಥವಾ ಗ್ರೇವಿ ಜೊತೆಗಾರು ತಿನ್ಬೋದು ರೀ. ಹಂಗೆ ತಿನ್ನಕ್ಕಂತೂ ಭಾಳ ಟೇಸ್ಟ್ ಆಗಿರುತ್ತೆ ರೀ. ನೋಡಿರಿ, ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೀ. ನೋಡಿರಿ, ಈಗ ನಾನು ಆ ಸ್ಪೂನಿಂದ ತೆಗಿತೇನೆ ಎಷ್ಟು ಚೆನ್ನಾಗಿ ಅನ್ನ ಬೆಂದತಿ ಅನ್ನೋದನ್ನು. ನೀವು ಈ ಥರ ಒಂದು ಸತಿ ಮಾಡಿ ಟೇಸ್ಟ್ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ.